ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವಿ ಕಾರ್ನರ್ಗೆ ಸ್ವಾಗತ. ರೆಕಾರ್ಡ್ಸ್ ಎಲ್ಲ ನುಚ್ಚು ಆಯ್ತಲ್ಲ, ಎಲ್ಲ ಸೆಲೆಬ್ರೇಷನ್ಸ್. 2024ರಲ್ಲಿ ರೋಹಿತ್ ಶರ್ಮಾ ಟೀಮ್ T20 ವರ್ಲ್ಡ್ ಕಪ್ ಗೆದ್ದಾಗ ಪ್ರೈಸ್ ಮನಿ ಸಿಕ್ಕಿದ್ದು ICCಯಿಂದ 20 ಕೋಟಿ. ಆಗ BCCI ಅವರಿಗೆ ಬೋನಸ್ ನೀಡಿದ್ದು 125 ಕೋಟಿ. ಈ ಸರ್ತಿ ಸೂರ್ಯ ಪಡೆಗೆ ICCಯಿಂದ ಪ್ರೈಸ್ ಮನಿ ಸಿಕ್ಕಿದ್ದು 28 ಕೋಟಿ. ಆದರೆ ಅದಕ್ಕೆ ಈ ವಿನ್ನಿಂಗ್ ಬೋನಸ್ ಅಂತ BCCI 131 ಕೋಟಿ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಪ್ಲೇಯರ್ಸ್ ಮತ್ತೆ ಸಪೋರ್ಟ್ ಸ್ಟಾಫ್ ಅಲ್ಲಿ ಡಿವೈಡ್ ಆಗುತ್ತೆ. ಏನಪ್ಪಾ ಇದು, ಇಂಡಿಯನ್ ಪ್ಲೇಯರ್ಸ್ ಬರೀ ಕೋಟಿ ಹಣ ಎಣಿಸ್ತಾರೆ ಅಂತ ನೀವು ಅನ್ಕೋಬಹುದು. ಆದರೆ ಅದ್ರ ಹಿಂದಿನ ಹಾರ್ಡ್ ವರ್ಕು, ಸ್ಯಾಕ್ರಿಫೈಸು, ಹಾರ್ಟ್ ಬ್ರೇಕ್ಸು ನಮಗೆ ಕಾಣೋದಿಲ್ಲ. ಸೈಂಟಿಫಿಕ್ ಆಗಿ ಡಯಟ್ ಮಾಡಬೇಕಾಗತ್ತೆ, ನ್ಯೂಟ್ರಿಷನ್ನು, DNA ಆಧಾರಿತ ಟ್ರೈನಿಂಗು, ವಿಡಿಯೋ ಅನಾಲಿಸಿಸು, ಮೆಂಟಲ್ ಹೆಲ್ತ್ ಟ್ರೈನಿಂಗು, ಪ್ರೆಷರ್ ಹ್ಯಾಂಡ್ಲಿಂಗ್ಗೆ ಸ್ಪೆಷಲ್ ಇನ್ಪುಟ್ಸು, ಇವೆಲ್ಲ ಇರ್ತವೆ. ನಂತರ ಆನ್ ಫೀಲ್ಡ್ ಟ್ರೈನಿಂಗ್. ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ. ಗೆದ್ದ ಮೇಲೆ ವರುಣ್ ಚಕ್ರವರ್ತಿ ಅವರು ತಮ್ಮ ಮಗನನ್ನ ಹೆಗಲ ಮೇಲೆ ಹಾಕೊಂಡು ಹೇಳಿದ್ರು, ಈಗ ನಾನು ಒಂದು ಸ್ವೀಟ್ ತಿಂತೀನಿ, ಯಾಕಂದ್ರೆ 2 ವರ್ಷದಿಂದ ಸಕ್ಕರೆ ಮುಟ್ಟಿಲ್ಲ ಅಂತಂದ್ರು. ಯಾರಿಗಾದ್ರು ಗೊತ್ತಾ, ಮ್ಯಾಚ್ ಹಿಂದಿನ ದಿನ ಇಶಾನ್ ಕಿಶನ್ ಅವರು ತಮ್ಮ ಕ್ಲೋಸ್ ಕಸಿನ್ ಸಪೋರ್ಟರ್ ಅವ್ರನ್ನ ಕಳೆದುಕೊಂಡ್ರು. ಅವಳು ಕಾರ್ ಅಪಘಾತದಲ್ಲಿ ಸುನ್ನಿಗಿದ್ರು. ವರ್ಲ್ಡ್ ಕಪ್ ನಡೆದಾಗಲೇ ರಿಂಕು ಸಿಂಗ್ ತಮ್ಮ ತಂದೆಯನ್ನು ಕಳ್ಕೊಂಡ್ರು. ಆದರೂ ಬಂದು ಮರುದಿನವೇ ಟೀಮನ್ನು ಸೇರ್ಕೊಂಡ್ರು. ಹಿಂದಿನ ದಿನ ರಾತ್ರಿ ಸೂರ್ಯಕುಮಾರ್ ಯಾದವ್ ನಮ್ಮ ಕ್ಯಾಪ್ಟನ್ ನಿದ್ದೆನೇ ಮಾಡಿಲ್ಲ. ನಮಗೆಲ್ಲ ಅನ್ಸುತ್ತೆ ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ, ಆ ಥರ ಅನ್ಸುತ್ತೆ. ಆದರೆ ಆ ಥರ ಅಲ್ಲ. 53 ಲಕ್ಷ ಪಾಪ್ಯುಲೇಷನ್ ಇರುವಂತಹ ನ್ಯೂಜಿಲೆಂಡ್ ಟೀಮ್, ಅಲ್ಲಿ ಬರೀ 6 ಟೀಮು. ಹೆಚ್ಚಿಗೆ ರಿಸೋರ್ಸಸ್ ಇಲ್ಲ, ತಮ್ಮದೇ T20 ಫ್ರಾಂಚೈಸಿ ಲೀಗ್ ಇಲ್ಲ. ಆದರೆ ಅವರ ಒಂದು ಅಸ್ತ್ರ ಅಂತಂದ್ರೆ ಅವರು ಎಲ್ಲ ಪ್ಲೇಯರ್ಸು ಗ್ಲೋಬಲ್ T20 ಲೀಗ್ಗಳಲ್ಲಿ ಭಾಗವಹಿಸ್ತಾರೆ. ಅದೇ ಅವರ ಶಕ್ತಿ. ನಮ್ಮ ಟೀಮ್ ಹೆಡ್ ಕೋಚ್ ಯಾರು ಅಂತ ಗೌತಮ್ ಗಂಭೀರ್ ಅಂತ ಇಡೀ ಜಗತ್ತಿಗೆ ಗೊತ್ತು. ಆದರೆ ನ್ಯೂಜಿಲೆಂಡ್ ಟೀಮ್ನ ಹೆಡ್ ಕೋಚ್ ಯಾರಂತ ಗೊತ್ತಾ ನಿಮಗೆ? ಖಂಡಿತವಾಗಿಲ್ಲ. ಗೂಗಲ್ ಮಾಡಿದ್ರೆ ಗೊತ್ತಾಗ್ಬೋದು. 50 ವರ್ಷದ ರಾಬ್ ವಾಲ್ಟರ್ ಅವರು ಈಗ ನ್ಯೂಜಿಲೆಂಡ್ ಟೀಮ್ನ ಆಲ್ ಫಾರ್ಮ್ಯಾಟ್ಸ್ ಕೋಚ್ ಆಗಿದ್ದಾರೆ. ನ್ಯೂಜಿಲೆಂಡ್ ಟೀಮ್ ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಪ್ರತಿ ಸಲ ಆಲ್ಮೋಸ್ಟ್ ಎವ್ರಿ ಟೈಮ್ ಸೆಮಿಫೈನಲ್ಸ್ ಅಥವಾ ಫೈನಲ್ಸ್ ICC ಟೂರ್ನಮೆಂಟ್ಗಳೇ ಬಂದೇ ಬರುತ್ತೆ. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಬ್ಲ್ಯಾಕ್ ಕ್ಯಾಪ್ಸ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.